4ನೇ ದಿನಕ್ಕೆ ಇರಾನ್ ಇಸ್ರೇಲ್ನ ಯುದ್ಧ ಮುಂದುವರೆದಿರುವಂಥದ್ದು. ಇರಾನ್ ಇಸ್ರೇಲ್ ನಡುವೆ ದಾಳಿ ಪ್ರತಿ ದಾಳಿ ಆಗ್ತಾ ಇದ್ದ ಹಾಗೆ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ತಿದೆ. ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ 227 ಸಾವು, 1277 ಮಂದಿಗೆ ಗಾಯ ಆಗಿದೆ. ಇರಾನ್ ದಾಳಿಯಿಂದ ಇಸ್ರೇಲ್ನಲ್ಲಿ 27 ಮಂದಿ ಸಾವನ್ನಪ್ಪಿದ್ದಾರೆ. ಬಟ್ ಈ ಅಂಕಿ ಅಂಶಗಳನ್ನ ಇರಾನ್ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ತುಂಬಾ ಕಡಿಮೆ ಜನ ಸತ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪೋರ್ಟ್ರೇ ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಬಟ್ ಒಂದು ಮಾಹಿತಿಯ ಪ್ರಕಾರ ಇರಾನ್ನಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 200ರ ಗಡಿ ದಾಟಿದೆ. ಆ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಯಾವಾಗ ಟೆಲ್ ಅವೀವು ಜೆರುಸಲೆಂ ಮೇಲೆ ಇರಾನ್ ದಾಳಿಯನ್ನು ಮಾಡ್ಲಿಕ್ಕೆ ಮುಂದಾಯಿತು, ಆಗ್ಲೇನೆ ಬೆಂಜಮಿನ್ ನೆತನ್ಯಾಹು ಸ್ಪಷ್ಟ ಮೆಸೇಜನ್ನು ಪಾಸ್ ಮಾಡಿದ್ರು. ಖಮೇನಿಯನ್ನು ನಾವು ನಿರ್ನಾಮ ಮಾಡುವವರೆಗೂ ವಿರಮಿಸಲ್ಲ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡಿದ್ರು. ಅದರ ಜೊತೆಗೆ ಇರಾನ್ನ ರಾಜಧಾನಿ ಏನಿದೆ ಅಲ್ಲಿರುವಂತಹ ಜನರು ತತ್ಕ್ಷಣಕ್ಕೆ ಜಾಗ ಖಾಲಿ ಮಾಡಿ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡಿದ್ರು. ಈ ಮೆಸೇಜ್ ಪಾಸ್ ಆಗ್ತಾ ಇದ್ದ ಹಾಗೇನೆ ಜನ ಈ ಟೆಹರಾನ್ ಜಾಗವನ್ನು ಬಿಟ್ಟು, ರಾಜಧಾನಿಯನ್ನು ಬಿಟ್ಟು ಬೇರೆ ಬೇರೆ ಕಡೆ ತಮ್ಮ ಗಂಟು ಮೂಟೆಯನ್ನು ಕಟ್ಟಿಕೊಂಡು ವೆಹಿಕಲ್ಗಳಲ್ಲಿ, ಬಸ್ಗಳಲ್ಲಿ, ಮೆಟ್ರೋಗಳಲ್ಲಿ ಫಸ್ಟು ಟೆಹರಾನನ್ನು ಬಿಡೋಣ ಅಂಥೇಳಿ ಮುಂದಾದರು. ಈ ಬೆಳವಣಿಗೆಗಳಿಂದ ನಿನ್ನೆ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಕೂಡ ಟೆಹರಾನ್ನಲ್ಲಿ ಸೃಷ್ಟಿಯಾಗಿತ್ತು.